ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಸಿರಿಗನ್ನಡ ಭಾಗ 2ರಿಂದ 8ನೇ ಪದ್ಯಭಾಗ ಕನ್ನಡ ನಾಡು ನುಡಿ ಇದನ್ನ ನೋಡೋಣ. ಇದು ಹೆಸರೇ ಹೇಳುವ ಹಾಗೆ ಕನ್ನಡ ನಾಡು ನುಡಿ ಬಗ್ಗೆ ಇರುವಂತಹ ಒಂದು ಪದ್ಯಭಾಗ. ಕನ್ನಡದ ಹಿರಿಯ ಕವಿಗಳು ಕನ್ನಡ ನಾಡಿನ ಬಗ್ಗೆ ಏನ್ ಹೇಳಿದ್ದಾರೆ ಅಂತ 5 ಕವಿಗಳ ಕಾವ್ಯದ ಭಾಗವನ್ನ ತೆಗೆದುಕೊಂಡು ನಿಮಗೆ ಒಂದು ಸಂಗ್ರಹ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕವಿ ಪರಿಚಯವನ್ನ ನೋಡೋದಾದ್ರೆ, ಮೊದಲನೇದಾಗಿ ಶ್ರೀ ವಿಜಯ ಅಂತ. ಇವನು 9ನೇ ಶತಮಾನದ ಕವಿ. ರಾಷ್ಟ್ರಕೂಟರ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಶ್ರಯದಲ್ಲಿರ್ತಾನೆ ಇವನು. ಇವನ ಕೃತಿ ಕವಿರಾಜ ಮಾರ್ಗ. ಇದು ಕನ್ನಡದ ಮೊತ್ತ ಮೊದಲ ಲಭ್ಯ ಇರುವಂತಹ ಕೃತಿ. ಇದು ಒಂದು ಲಾಕ್ಷಣಿಕ ಗ್ರಂಥ. ಅಂದ್ರೆ ಕಾವ್ಯವನ್ನ ಹೇಗೆ ಬರಿಬೇಕು, ಕಾವ್ಯದ ಲಕ್ಷಣಗಳೇನು ಅನ್ನೋದನ್ನ ಈ ಗ್ರಂಥ ವಿವರಣೆ ಮಾಡುತ್ತೆ. ಇದ್ರ ಹಿಂದೆ ಇದ್ದಂತ ಅನೇಕ ಕವಿಗಳ ಬಗ್ಗೆಯೂ ಕೂಡ ಈ ಗ್ರಂಥದಲ್ಲಿ ಬರುತ್ತೆ. ಆದ್ರೆ ಆ ಯಾವ ಕೃತಿಗಳು ನಮ್ಗೆ ಲಭ್ಯ ಇಲ್ಲ. ಆದ್ರಿರೋದ್ರಿಂದ ಇದು ಕನ್ನಡದ ಮೊಟ್ಟ ಮೊದಲ ಲಭ್ಯ ಇರುವಂತಹ ಕೃತಿ ಕವಿರಾಜ ಮಾರ್ಗ. ಆಮೇಲೆ 2ನೇ ಕವಿ ನೇಮಿಚಂದ್ರ. ಇವನು 12ನೇ ಶತಮಾನದ ಕವಿ. ಲೀಲಾವತಿ ಪ್ರಬಂಧ ಮತ್ತೆ ಅರ್ಧನೇಮಿ ಪುರಾಣ ಅನ್ನೋದು ಇವನ ಲಭ್ಯವಿರುವಂತಹ ಕೃತಿಗಳು. 3ನೇ ಕವಿ ಮಹಾಲಿಂಗ ರಂಗ ಅಂತ. ಆತನ ನಿಜವಾದ ಹೆಸರು ಶ್ರೀರಂಗ ಅಂತ. ಆತನ ತಂದೆಯ ಹೆಸರನ್ನ ಸೇರಿಸ್ಕೊಂಡು ಅವನ ಕಾವ್ಯನಾಮವನ್ನ ಮಹಾಲಿಂಗ ರಂಗ ಅಂತ ಆತ ಮಾಡ್ಕೊಂಡಿದ್ದಾನೆ. ಈತನ ಕಾಲ 17ನೇ ಶತಮಾನ. ಅನುಭವಾಮೃತ ಅನ್ನೋದು ಈತನ ಕೃತಿ. ಇದರ ವಿಶೇಷ ಅಂದ್ರೆ ಈ ಕೃತಿ ಸಂಸ್ಕೃತಕ್ಕೆ ಅನುವಾದ ಆಗಿದೆ. ಸಾಧಾರಣವಾಗಿ ಸಂಸ್ಕೃತದಿಂದ ಸ್ಫೂರ್ತಿಯನ್ನು ತೆಗೆದುಕೊಳ್ತಾರೆ ಅಥವಾ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಈ ಕೃತಿಯನ್ನ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡಲಾಗಿದೆ. ಆಮೇಲೆ ನಯಸೇನ ಅನ್ನುವಂಥ ಕೃತಿಯ ಒಂದು ಕಾವ್ಯ ಕೂಡ ಬರುತ್ತೆ. ಈತ ನಮ್ಮ ಧಾರವಾಡ ಜಿಲ್ಲೆಯ ಮುಳುಗುಂದದವನು. 12ನೇ ಶತಮಾನದಲ್ಲಿ ಜೀವಿಸಿದ್ದ ಕವಿ ಇವನು. ಈತನ ಕೃತಿ ಧರ್ಮಾಮೃತ ಅಂತ. ಇದು ಚಂಪು ಶೈಲಿಯಲ್ಲಿ ಬರೆದಂತಹ ಕೃತಿ. ಆಮೇಲೆ ಆಂಡಯ್ಯ ಅಂತ ಕವಿ, ಅಚ್ಚಗನ್ನಡದ ಕವಿ ಅಂತ ಕರೀತಾರೆ. ಕನ್ನಡದಲ್ಲೇ ಸಂಸ್ಕೃತ ಶಬ್ದವನ್ನು ಉಪಯೋಗಿಸದೆ ಈತ ಕಾವ್ಯವನ್ನ ಬರೆದಿರೋ ಅಂಥವನು. ಈತ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದ 13ನೇ ಶತಮಾನದವನು. ಕಬ್ಬಿಗರ ಕಾವ ಅನ್ನೋದು ಈತನ ಕೃತಿಯಾಗಿದೆ. ಈ ಎಲ್ಲವನ್ನ ಸಂಗ್ರಹ ಮಾಡಿ ನಿಮ್ಗೆ ಕನ್ನಡ ನಾಡು ನುಡಿ ಎನ್ನುವಂತಹ ಪದ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಶ್ರೀಯುತ BM ಶ್ರೀಕಂಠಯ್ಯ ಅವರು ಸಂಪಾದಿಸಿರುವಂತಹ ಕನ್ನಡ ಬಾವುಟ ಅನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈಗ ನಾವು ಪದ್ಯಭಾಗಕ್ಕೆ ಹೋಗೋಣ. ಮೊದಲನೇ ಪದ್ಯ ಶ್ರೀ ವಿಜಯ ಬರೆದಿರುವಂತಹ ಪದ್ಯ ಇದು. ಇಲ್ಲಿ ಕನ್ನಡಿಗರು ಎಂಥವರು ಅನ್ನೋದನ್ನ ವರ್ಣನೆಯನ್ನ ಮಾಡ್ತಾರೆ. ಆಯ್ತಾ, ನೋಡೋಣ. ಪದನರಿದು ನುಡಿಯಲುಂ ನುಡಿದುದನ್ ಅರಿದು ಆರೈಯಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಅಂತ ಇಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಕನ್ನಡಿಗರ ಶ್ರೇಷ್ಠತೆ ಏನು ಅನ್ನೋದನ್ನ ಈ ಪದ್ಯದಲ್ಲಿ ಅವನು ಹೇಳ್ತಾನೆ. ಹೇಗೆ ಇದ್ದಾರೆ ಕನ್ನಡ ನಾಡಿನ ಜನ. ಪದನರಿದು ನುಡಿಯಲು ಅಂದ್ರೆ ಪದ ಅಂತ ಹೇಳಿದ್ರೆ ಕ್ರಮ, ರೀತಿ. ಮಾತನಾಡ್ಲಿಕ್ಕೆ ಒಂದು ರೀತಿ ಇರುತ್ತೆ ಅಲ್ವಾ. ಒಂದು ವ್ಯಾಕರಣಬದ್ಧವಾಗಿರ್ಬೇಕು ಮಾತಾಡಿದ್ದು, ಗ್ರಾಮ್ಯಾಟಿಕಲಿ ಕರೆಕ್ಟ್ ಇರಬೇಕು. ಇನ್ನೊಂದು ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಯಾವ ಸಂದರ್ಭದಲ್ಲಿ ಹೇಗ್ ಮಾತಾಡ್ಬೇಕು, ಅದು ಕೂಡ ಬಹಳ ಮುಖ್ಯ ಆಗತ್ತೆ. ವ್ಯಾಕರಣಬದ್ಧ ಆಗಿದ್ರೆ ಸಾಕೋಗೋದಿಲ್ಲ. ಒಂದೊಂದು ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಮಾತಾಡ್ಬೇಕಾಗತ್ತೆ. ದೊಡ್ಡವ್ರಿಗೆ ಬೇರೆ ತರ ಮಾತಾಡ್ಬೇಕಾಗತ್ತೆ, ಚಿಕ್ಕವ್ರ ಹತ್ರ, ರಾಜರ ಹತ್ರ, ಗುರುಗಳ ಹತ್ರ ಎಲ್ಲ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಮಾತುಗಳನ್ನ ಆಡ್ಬೇಕಾಗತ್ತೆ, ಗೌರವ ತೋರಿಸುವಂತಹ ರೀತಿಯಲ್ಲಿ. ಆ ಒಂದು ವಿಷಯವನ್ನ ಕನ್ನಡಿಗರು ಅರಿತವರಾಗಿದ್ರು ಅಂತ ಶ್ರೀ ವಿಜಯ ಹೇಳ್ತಾರೆ. ಪದನರಿತು ನುಡಿಯಲಂ ನುಡಿದುದನರಿತು ಆರೈಯಲುಂ. ಬರೀ ಮಾತಾಡಿದ್ರೆ ಸಾಕ, ಮಾತಾಡಿದ ಹಾಗೆ ನಡ್ಕೋಬೇಕಲ್ಲ, ನುಡಿದಂತೆ ನಡಿಬೇಕಲ್ವಾ, ಅದು ಬಹಳ ಮುಖ್ಯ ಆಗದ್ದು. ಹಾಗಾಗಿ ಕನ್ನಡ ನಾಡಿನ ಜನರು ಹೇಗೆ ಕ್ರಮವನ್ನ ಅರಿತು ಸರಿಯಾದ ರೀತಿಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬಲ್ಲವರಾಗಿದ್ರು, ಹಾಗೆ ನುಡಿದಂತೆ ನಡೆಯೋರಾಗಿದ್ರು ಅಂತ ಹೇಳ್ತಾರೆ. ಬಸವಣ್ಣವರು ಕೂಡ ಮುಂದೆ ಹೇಳ್ತಾರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂತು ಮೆಚ್ಚುವನಯ್ಯ ಅಂತ ಹೇಳ್ಬಿಟ್ಟು. ನಾವು ಯಾವುದನ್ನ ಮಾತಾಡ್ತೀವೋ ಅದೇ ತರ ನಡೆದು ಕೂಡ ತೋರಿಸ್ಬೇಕು. ಕನ್ನಡ ನಾಡಿನ ಜನರು ಅಷ್ಟೊಂದು ಉತ್ತಮರಾಗಿದ್ರು, ನುಡಿದಂತೆ ನಡೆಯೋರಾಗಿದ್ರು ಅನ್ನೋದನ್ನು ಕೂಡ ಇಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಅಷ್ಟೇ ಅಲ್ಲ, ಕನ್ನಡ ನಾಡಿನ ಸಾಮಾನ್ಯ ಜನರು ಕೂಡ ನಿಜವಾಗಿಯೂ ಚತುರರು, ಬುದ್ಧಿವಂತರಾಗಿದ್ರು ಅಂತ ಹೇಳ್ತಾನೆ.
ಯಾಕಂದ್ರೆ ಅವರು ಶಿಕ್ಷಣವನ್ನ ಪಡಿದೇ ಇದ್ರೂನು, ಓದು ಬರಹವನ್ನ ಕಲಿದೇ ಇದ್ರೂ ಕೂಡ, ಅಥವಾ ಕಾವ್ಯ ರಚನೆ ಹೇಗ್ ಮಾಡ್ಬೇಕು ಅಂತ ಕಾವ್ಯಶಾಸ್ತ್ರವನ್ನ ಓದದೇ ಇದ್ರೂ ಕೂಡ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಓದದೇ ಇದ್ರೂ ಕೂಡ ಅವರು ಕಾವ್ಯವನ್ನ ರಚಿಸುವಷ್ಟು ಪರಿಣತಿ ಹೊಂದಿರೋದು, ಅಷ್ಟು ಎಕ್ಸ್ಪರ್ಟ್ ಆಗಿದ್ರು, ಅಷ್ಟು ಪ್ರತಿಭಾವಂತರಾಗಿದ್ರು ಅಂತ ಕನ್ನಡಿಗರ ಗುಣ ವಿಶೇಷತೆಯನ್ನ ಮತ್ತೆ ಅವರ ಕಾವ್ಯ ರಚಿಸುವ ಶಕ್ತಿಯನ್ನ ಇಲ್ಲಿ ಶ್ರೀ ವಿಜಯ ಹೇಳ್ತಾ ಇದ್ದಾನೆ. ಇದನ್ನ ಮಾತ್ರ ನಾವು ಒಪ್ಕೊಳ್ಳೇಬೇಕು. ಕನ್ನಡದಲ್ಲಿ ಜಾನಪದ ಎಷ್ಟು ಸಮೃದ್ಧ ಆಗಿದೆ. ಅಷ್ಟು ಕಾಲದಿಂದ ಅವರು ಓದಿರ್ಲಿಲ್ಲ, ಬರೆದಿರ್ಲಿಲ್ಲ, ಮನೆಯಲ್ಲಿರುವಂತ ಗೃಹಿಣಿಯರು ಕೂಡ ಅವರು ಕಾವ್ಯವನ್ನ ರಚಿಸ್ತಾ ಇದ್ರು. ಆಮೇಲೆ ದೇವರ ಮೇಲೆ ಎಷ್ಟು ಪದಗಳನ್ನ ರಚಿಸ್ತಾ ಇದ್ರು. ಬರೆಯೋಕ್ ಬರ್ತಿರ್ಲಿಲ್ಲ, ಬಾಯಿಂದ ಬಾಯಿಗೆ ಹರಿದು ಬಂದಂತ ಆ ಜಾನಪದ ಇನ್ನೂ ಕನ್ನಡದಲ್ಲಿ ಜೀವಂತ ಆಗಿದೆ, ಸಮೃದ್ಧ ಆಗಿದೆ. ಅದು ಹೇಳತ್ತೆ ನಮ್ಮ ಜನರು ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿದ್ರು. ಕಾವ್ಯ ರಚನೆ ಮಾಡ್ಲಿಕ್ಕೆ ಶಾಸ್ತ್ರವನ್ನ ಓದದೇ ಇದ್ರೂನು, ಓದು ಬರಹ ಬರೀದೇ ಇದ್ರೂನು ಕಾವ್ಯವನ್ನ ರಚಿಸುವಷ್ಟು ಪರಿಣತಿಯನ್ನ ಹೊಂದಿದ್ರು ಅನ್ನೋದನ್ನ ನಮ್ಮ ಜಾನಪದ ಕೂಡ ಹೇಳತ್ತೆ. ಅಷ್ಟು ಸಮೃದ್ಧವಾದ ಜಾನಪದ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಶ್ರೀ ವಿಜಯನ ಈ ಕನ್ನಡಿಗರ ವರ್ಣನೆ ಇದೆಯಲ್ಲ, ಇದನ್ನ ನಾವು ಒಪ್ಕೊಳ್ಳೇಬೇಕು. ಅಷ್ಟು ಸುಂದರವಾದಂತಹ ನಾಡು, ಅಷ್ಟು ಸುಂದರವಾದ ಅರಿತು ಮಾತನಾಡಬಲ್ಲಂತ ಜನರು, ನುಡಿದಂತೆ ನಡೆಯುವವರು, ಕಾವ್ಯವನ್ನು ರಚಿಸುವಂತಹ ಶಕ್ತಿಯನ್ನ ಹೊಂದಿದ್ರು ಕನ್ನಡ ನಾಡಿನ ಜನರು ಅನ್ನೋದನ್ನ ಶ್ರೀ ವಿಜಯ ಈ ಕವಿರಾಜ ಮಾರ್ಗದ ಈ ಪದ್ಯದಲ್ಲಿ ಹೇಳ್ತಾನೆ. ಇದು 2ನೇ ಪದ್ಯ, ಕವಿ ನಯಸೇನ. ಈ ನಯಸೇನನ ಕಾಲಕ್ಕೆ ಏನಾಗಿತ್ತು, ಕನ್ನಡ ಪದ್ಯವನ್ನ ಕಾವ್ಯವನ್ನ ಬರೆಯುವಂತ ಕವಿಗಳು ಬಹಳ ಸಂಸ್ಕೃತ ಪದವನ್ನ ತಂದು ಕನ್ನಡದಲ್ಲಿ ಮಿಶ್ರ ಮಾಡಿ ಬರಿತಾ ಇದ್ರು. ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಅವನು ಸಂಸ್ಕೃತ ವಿರೋಧಿ ಅಲ್ಲ, ಆದ್ರೆ ಕನ್ನಡ ಪ್ರೇಮಿ. ಹಾಗಾಗಿ ಸಂಸ್ಕೃತ ಮತ್ತೆ ಕನ್ನಡವನ್ನ ಮಿಶ್ರ ಮಾಡಿ ಬರಿಬೇರಿ ಅಂತ ಅವನು ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣ. ಸಕ್ಕದಮಂ ಪೇಳ್ವೊಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಗ್ರತಮುಮಂ ತೈಲಮುಮಂ ಅಂತ ಹೇಳ್ತಾನೆ. ಏನೇ ಸಕ್ಕದ ಅಂದ್ರೆ ಸಂಸ್ಕೃತ. ಸಂಸ್ಕೃತ ಅದು ಸಂಸ್ಕೃತದ ಶಬ್ದ, ಅದರ ತದ್ಭವ ಶಬ್ದ ಸಕ್ಕದ, ಕನ್ನಡ ಶಬ್ದ. ಹಾಗಾಗಿ ಅವನು ಹೇಳ್ತಾನೆ ಸಕ್ಕದಮಂ ಪೇಳ್ವಡೆ. ನಿಮ್ಗೆ ಸಂಸ್ಕೃತದಲ್ಲಿ ಕಾವ್ಯ ಬರಿಬೇಕು, ಸಂಸ್ಕೃತದಲ್ಲಿ ಹೇಳ್ಬೇಕು ಅಂತಂದ್ರೆ ನೆರೆ ಸಕ್ಕದಮಂ ಪೇಳ್ಗೆ ಸಂಸ್ಕೃತದಲ್ಲೇ ಹೇಳಿ. ಚೆನ್ನಾಗಿದೆ, ಸಂಸ್ಕೃತ ಭಾಷೆ ಚೆನ್ನಾಗಿದೆ. ಹಾಗಾಗಿ ಸಂಸ್ಕೃತದಲ್ಲಿ ಕವಿತೆ ಬರಿಬೇಕು ಅಂತಿದ್ರೆ ಸಂಸ್ಕೃತದಲ್ಲೇ ಬರೆಯಿರಿ. ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಮಂ. ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನ ಯಾಕೆ ತಂದು ಬೆರೆಸ್ತೀರಿ? ಅದು ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ತೊಕ್ಕುದೆ ಬೆರೆಸಲ್ಕೆ ಘೃತಮುಮಂ ತೈಲಮುಮಂ. ಶುದ್ಧ ಕನ್ನಡದಲ್ಲಿ ಸಂಸ್ಕೃತ ತಂದು ನೀವು ಮಿಶ್ರ ಮಾಡಿದ್ರೆ, ಬೆರೆಸಿದ್ರೆ ಅದು ಹೇಗಿರುತ್ತೆ ಅಂದ್ರೆ, ಘೃತ ಅಂದ್ರೆ ತುಪ್ಪ, ತೈಲ ಅಂದ್ರೆ ಎಣ್ಣೆ. ತುಪ್ಪವನ್ನು ಮತ್ತೆ ಎಣ್ಣೆಯನ್ನು ಮಿಶ್ರಣ ಮಾಡಿದ ಹಾಗೆ ಇರುತ್ತೆ ಅಂತ ಅವನು ಹೇಳ್ತಾನೆ. ತುಪ್ಪನೂ ಒಳ್ಳೇದೆ, ಎಣ್ಣೆನೂ ಒಳ್ಳೇದೆ, ಅದಕ್ಕೆ ಅದರದ್ದಾದ ರುಚಿ ಇದೆ. ಆದ್ರೆ ಅದೆರಡನ್ನು ಸೇರಿಸಿದ್ರೆ ಯಾವ ರುಚಿನೂ ನಮ್ಗೆ ಸಿಗೋದಿಲ್ಲ. ಹಾಗೇನೆ ಸಂಸ್ಕೃತನೂ ಒಳ್ಳೆ ಭಾಷೆ, ಕನ್ನಡವೂ ಸುಂದರವಾದಂಥ ಭಾಷೆ. ನಿಮ್ಗೆ ಸಂಸ್ಕೃತದ ಮೇಲೆ ಜಾಸ್ತಿ ಪ್ರೀತಿ ಇದ್ರೆ ಸಂಸ್ಕೃತದಲ್ಲಿಯೇ ಒಂದು ಕಾವ್ಯವನ್ನ ಬರೆಯಿರಿ. ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನ ತಂದು ಸೇರಿಸಬೇಡಿ. ಹಾಗೆ ಮಾಡಿದ್ರೆ ತುಪ್ಪ ಮತ್ತೆ ಎಣ್ಣೆಯನ್ನ ಸೇರಿಸಿದ ಹಾಗೆ ಆಗತ್ತೆ. ಆ ತುಪ್ಪದ ರುಚಿಯೂ ಸಿಗೋದಿಲ್ಲ, ಎಣ್ಣೆಯ ಸೊಗಸು ಸಿಗೋದಿಲ್ಲ ಅಂತ ಹೇಳ್ತಾನೆ. ಈಗ ನಾವು ತುಪ್ಪದ ಒಗ್ಗರಣೆ ಹಾಕಿ ಅಡುಗೆ ಮಾಡಿದ್ರೆ ಅದರದ್ದೊಂದು ರುಚಿ ಇದೆ, ಎಣ್ಣೆಯ ಒಗ್ಗರಣೆ ಹಾಕಿ ಮಾಡಿದ್ರೆ ಅದರ ರುಚಿನೂ ಇದೆ. ಎರಡನ್ನು ಸೇರಿಸಿದ್ರೆ ಯಾವ ರುಚಿನೂ ನಮಗೆ ಸಿಗೋದಿಲ್ಲ. ಹಾಗೇನೆ ಸಂಸ್ಕೃತ ಮತ್ತೆ ಕನ್ನಡವನ್ನ ಸೇರಿಸಿ ನೀವು ಕಾವ್ಯವನ್ನ ಕಟ್ಟಿದ್ರೆ ನಿಮ್ಗೆ ಸಂಸ್ಕೃತದ ಸೊಗಸು ಸಿಗೋದಿಲ್ಲ, ಕನ್ನಡದ ಸೊಗಡು ಸಿಗೋದಿಲ್ಲ, ಅದು ಚೆನ್ನಾಗಿರೋದಿಲ್ಲ ಅಂತ ಇಲ್ಲಿ ಹೇಳ್ತಾನೆ. ಹೆಚ್ಚಾಗಿ ನೀವು ಕನ್ನಡದ ಕವಿಗಳು ಕನ್ನಡದಲ್ಲಿ ಬರೀರಿ, ಯಾಕೆ ಸುಮ್ಮನೆ ಸಂಸ್ಕೃತವನ್ನ ತಂದು ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಸೇರಿಸ್ತೀರಿ? ಹಾಗೆ ಮಾಡಬೇಡಿ, ಕನ್ನಡದ ಸೊಗಸು ಹೊರಟು ಹೋಗುತ್ತೆ ಅನ್ನೋದನ್ನ ಇಲ್ಲಿ ಕವಿ ನಯಸೇನ ಹೇಳ್ತಾನೆ. ಕನ್ನಡದ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಾವು ಈ ಪದ್ಯದಲ್ಲಿ ನೋಡ್ಬೋದು. ಏನ್ ಹೇಳ್ತಾನೆ, ಕಾವ್ಯ ರಚಿಸುವುದಾದ್ರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು, ಇಲ್ಲದೆ ಇದ್ರೆ ಪೂರ್ಣವಾಗಿ ಸಂಸ್ಕೃತದಲ್ಲೇ ರಚಿಸಬೇಕು. ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನ ತಂದು ತುರುಕುವುದು ಸರಿಯೇ? ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದ್ರೆ ಅದು
ತುಪ್ಪ ಮತ್ತು ಎಣ್ಣೆಯ ಮಿಶ್ರಣದಂತೆ ಯಾವುದರ ಸ್ವಾದವು ಯಾವುದರ ಸೊಗಸು ಸರಿಯಾಗಿ ವ್ಯಕ್ತ ಆಗೋದಿಲ್ಲ, ಗೊತ್ತಾಗೋದಿಲ್ಲ ಅಂತ ನಯಸೇನ ಹೇಳ್ತಾನೆ. ಮೂರನೇ ಪದ್ಯ ಕವಿ ನೇಮಿಚಂದ್ರ. ಇಲ್ಲಿ ನೇಮಿಚಂದ್ರ ಕವಿಗಳ ಮಹತ್ವವನ್ನ, ಅವರ ಶ್ರೇಷ್ಠತೆ ಏನು ಅನ್ನೋದನ್ನ ಹೇಳ್ತಾನೆ. ನಮ್ಮಲ್ಲಿ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಒಂದು ಮಾತಿದೆ. ರವಿ ಅಂದ್ರೆ ಸೂರ್ಯ. ಸೂರ್ಯನಿಗೆ ಪ್ರಪಂಚದಲ್ಲಿ ಆಗು ಹೋಗೋದೆಲ್ಲ ಕಾಣಿಸುತ್ತೆ. ಆದ್ರೆ ಕವಿಗಳಿದ್ದಾರಲ್ಲ, ಅವರು ರವಿಗಿಂತ ಒಂದು ಹೆಜ್ಜೆ ಮುಂದೆ. ಪ್ರಪಂಚದಲ್ಲಿ ನಡೆದೇ ಇದ್ದದ್ದು ಎಲ್ಲವನ್ನ ಅವರು ಕಲ್ಪನೆ ಮಾಡ್ಕೊಳ್ಬಲ್ರು. ಮತ್ತೆ ಅವರ ಕಲ್ಪನೆಯನ್ನ ಬರೆದು ಅವರ ಓದುಗರನ್ನು ಕೂಡ ನಂಬಿಸಬಲ್ರು. ಹಾಗಾಗಿ ಕವಿಗಳಿಗೆ ಇರುವಂತಹ ಮಹತ್ವ ಇನ್ನೂ ಹೆಚ್ಚಿನದು. ಹೇಗೆ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ, ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ, ಹರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ, ಕವಿಗಳ್ ಕೃತಿ ಬಂದದೊಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್, ಅದೇನ್ ಅಳವು ಅಗ್ಗಳಮೋ ಕವೀಂದ್ರರ ಅಂತ ಇಲ್ಲಿ ನೇಮಿಚಂದ್ರ ಹೇಳ್ತಾನೆ. ಕವಿಗಳ ಅಗ್ಗಳಿಕೆ ಅಂದ್ರೆ ಅವರ ಶ್ರೇಷ್ಠತೆಯನ್ನ ಅವರಿಲ್ಲಿ ಹೇಳ್ತಾರೆ. ಉದಾಹರಣೆಗೆ, ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ. ನಮಗೆ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ಕಪಿ ಸೈನ್ಯ, ವಾನರ ಸೇನೆಯಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ತಾರೆ. ನಾವು ನೋಡಿದೀವಾ? ಇಲ್ಲ. ಹೇಗೆ ಗೊತ್ತು? ಕವಿಗಳು ಬರ್ದಿದ್ದಾರೆ, ನಾವು ಅದನ್ನು ಓದ್ಕೊಂಡು ಬಂದಿದ್ದೀವಿ. ಇಷ್ಟು ಕಾಲದ ನಂತರ ನಾವು ಅದನ್ನ ನಂಬ್ತೀವಿ. ಹಾಗೇನೆ ಮುಟ್ಟುಗೆ ಮುಟ್ಟದಿರ್ಕೆ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಅಂತ ಹೇಳ್ತಾರೆ. ವಾಮನ ಅವತಾರದಲ್ಲಿ ವಾಮನ ಬಂದು ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆಗಳಷ್ಟು ಭೂಮಿಯನ್ನ ಕೇಳ್ತಾನೆ. ಆಮೇಲೆ ಮೊದಲನೇ ಹೆಜ್ಜೆಯಿಂದ ಇಡೀ ಭೂಮಿಯನ್ನ ಆವರಿಸ್ತಾನೆ, 2ನೇ ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾನೆ ಅಂತ ನಾವೆಲ್ಲ ನಂಬ್ಕೊಂಡಿದ್ದೀವಿ. ನಾವು ನೋಡಿದೀವಾ? ಇಲ್ಲ. ಹೇಗೆ ಗೊತ್ತು? ಅದು ಕವಿಗಳು ಬರ್ದಿರೋದ್ರಿಂದ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ತೀವಿ ಮತ್ತೆ ನಂಬಿದೀವಿ. ಹಾಗೇನೆ ಹರನಂ ನರನ್ ಒತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ. ಇವಾಗ ಮಹಾಭಾರತದಲ್ಲಿ ಅರ್ಜುನ ಪಾಶುಪತಾಸ್ತ್ರವನ್ನ ಪಡೀಲಿಕ್ಕೆ ಶಿವನಿಗೆ ತಪಸ್ಸು ಮಾಡ್ತಾನೆ. ಅವಾಗ ಶಿವ ಅವನನ್ನು ಪರೀಕ್ಷಿಸದೆ ಅಸ್ತ್ರವನ್ನ ಕೊಡೋದಿಲ್ಲ. ಆ ಅಸ್ತ್ರವನ್ನ ಉಪಯೋಗಿಸುವ ಸಾಮರ್ಥ್ಯ ಅರ್ಜುನನಲ್ಲಿ ಇದೆಯಾ ಅನ್ನುವ ನೋಡುವ ಸಲುವಾಗಿ ಅವನು ಅರ್ಜುನನ ಜೊತೆಗೆ ಕಿರಾತ ಅಂದ್ರೆ ಬೇಟೆಗಾರನ ವೇಷದಲ್ಲಿ ಯುದ್ಧಕ್ಕೆ ಬರ್ತಾನೆ. ಅವರಿಬ್ಬರ ನಡುವೆ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಹರನಂ ನರನ್ ಒತ್ತಿ ಗಂಟಲಂ ಮೆಟ್ತಾನೆ. ಅಂದ್ರೆ ನರ ಅಂದ್ರೆ ಇಲ್ಲಿ ಅರ್ಜುನ ಶಿವನ ಗಂಟಲನ್ನ ಒತ್ತಿ ಮೆಟ್ತಾನೆ. ಆ ಹರ ಮತ್ತೆ ಅರ್ಜುನನ ನಡುವೆ ನಡೆದ ಯುದ್ಧದಲ್ಲಿ ಅಂತ ನಾವು ಓದಿದೀವಿ. ನಾವು ನೋಡಿದೀವ? ಇಲ್ಲ. ಆದ್ರೂ ಇವಾಗ ನಾವು ಕತೆ ಪ್ರಕಾರ ಪಾಶುಪತಾಸ್ತ್ರವನ್ನ ಪಡೆಯುವಾಗ ಅರ್ಜುನ ಶಿವನನ್ನೇ ಸೋಲಿಸ್ಲಿಕ್ಕೆ ಹೊರಟ, ಹಾಗಾಗಿ ಅವನಿಗೆ ಪಾಶುಪತಾಸ್ತ್ರ ಸಿಕ್ತು ಅಂತ ನಾವು ನಂಬಿದೀವಿ. ಹೇಗೆ ನಂಬಿದೀವಿ? ಕವಿಗಳ ವರ್ಣನೆಯಿಂದ ನಂಬಿದೀವಿ. ಅದಕ್ಕೆ ಹೇಳ್ತಾರೆ, ಇದೆಲ್ಲ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ರಾಮಾಯಣದಲ್ಲಿ ವಾನರ ಸೈನ್ಯ ಸಮುದ್ರಕ್ಕೆ ಸೇತುವೆ ಕಟ್ತೋ ಬಿಡ್ತೋ ನಮಗ್ ಗೊತ್ತಿಲ್ಲ. ವಾಮನಾವತಾರದಲ್ಲಿ ವಾಮನ ಆಕಾಶವನ್ನ ಮುಟ್ಟಿದ್ನೋ ತನ್ನ ಕಾಲಿಂದ ನಮ್ಗೆ ಗೊತ್ತಿಲ್ಲ. ಹಾಗೇನೆ ಮಹಾಭಾರತದಲ್ಲಿ ಅರ್ಜುನ ಶಿವನ ಗಂಟಲನ್ನ ಒತ್ತಿ ಮೆಟ್ಟಿದ್ನ, ಅದು ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರೆ ಕವಿಗಳ್ ಕೃತಿ ಬಂದದೊಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅಂತ ಹೇಳ್ತಾರೆ. ತಮ್ಮ ಕೃತಿಯನ್ನ ಕಟ್ಟುವಾಗ, ತಮ್ಮ ಕಾವ್ಯವನ್ನ ಬರೆಯುವಾಗ ಕವಿಗಳು ಇದೆಲ್ಲವನ್ನ ಮಾಡಿಸಿದ್ರು ಆ ಪಾತ್ರಗಳಲ್ಲಿ. ಹಾಗಾಗಿ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ರು, ವಾಮನನ ಕಾಲಿನಿಂದ ಆಕಾಶವನ್ನ ಮುಟ್ಟಿದ್ರು, ಅರ್ಜುನನ ಕಾಲಿನಿಂದ ಶಿವನ ಗಂಟಲನ್ನ ಒತ್ತಿ ಮೆಟ್ಟಿಸಿದ್ರು. ಹಾಗಾಗಿ ಕವಿಗಳೆಂದ್ರೆ ಎಷ್ಟು ಶ್ರೇಷ್ಠರು! ಅದೇನ್ ಅಳವು ಅಗ್ಗಳಮೋ ಕವೀಂದ್ರರ. ನೀವೆಷ್ಟು ಶ್ರೇಷ್ಠರು ಕವೀಂದ್ರರೇ! ನಡೆದಿದ್ದು ನಡೆದೇ ಇರೋದು ಎಲ್ಲವನ್ನೂ ಜನರು ನಂಬುವ ಥರ ಕಟ್ಟಿ ಅವ್ರ ಮುಂದೆ ಇಡ್ತೀರಲ್ಲ, ಹಾಗಾಗಿ ನೀವು ತುಂಬಾ ಶ್ರೇಷ್ಠರು ಅಂತ ಇಲ್ಲಿ ನೇಮಿಚಂದ್ರ ಕವಿಗಳನ್ನ ಹೊಗಳ್ತಾ ಇದ್ದಾನೆ. ನೇಮಿಚಂದ್ರ ಕನ್ನಡ ಕವಿಯಾಗಿರೋದ್ರಿಂದ ನಾವು ನಮ್ಮ ಕನ್ನಡದ ಕವಿಗಳು ಕೂಡ ಅಷ್ಟೇ ಶ್ರೇಷ್ಠರು ಅನ್ನೋದನ್ನ ಇಲ್ಲಿ ನಂಬಬಹುದು. 4ನೇ ಪದ್ಯ. ಇದನ್ನ ಬರೆದಿರುವುದು ಕವಿ ಮಹಾಲಿಂಗರಂಗ. ಈ ಪದ್ಯದಲ್ಲಿ ಅವನು ಕನ್ನಡ ಭಾಷೆ ಕಲೀಲಿಕ್ಕೆ, ಮಾತಾಡ್ಲಿಕ್ಕೆ ಎಷ್ಟು ಸುಲಭ, ಎಷ್ಟು ಸರಳ ಅನ್ನೋದನ್ನ ಬಹಳ ಸರಳವಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ? ಸುಲಿದ ಬಾಳೆಯ ಹಣ್ಣಿನಂದದಿ
ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡಡೆ ಸಾಲದೆ ಸಂಸ್ಕೃತದೊಳಿನ್ನೇನು ಅಂತ ಕೇಳ್ತಾನೆ. ಹೇಗಿದೆ ಕನ್ನಡ ಭಾಷೆ, ಎಷ್ಟು ಸುಲಭ, ಎಷ್ಟು ಲಲಿತ ಅಂತ ಹೇಳ್ತಾನೆ. ಸುಲಿದ ಬಾಳೆಯ ಹಣ್ಣಿನಂದದಿ. ಬಾಳೆಹಣ್ಣು ನಮ್ಗೆಲ್ರಿಗೂ ಗೊತ್ತು. ಅದನ್ನು ಸುಲಿದು ಬಾಯಿಗಿಟ್ರೆ ಅದನ್ನು ತಿನ್ನೋದಕ್ಕೆ ಎಷ್ಟು ಸುಲಭ, ಎಷ್ಟು ಸವಿ, ಎಷ್ಟು ಸುಲಭವಾಗಿ ಜೀರ್ಣ ಕೂಡ ಆಗತ್ತೆ. ಕನ್ನಡ ಭಾಷೆ ಕೂಡ ಹಾಗೆ. ಬಾಳೆಹಣ್ಣನ್ನ ಬಾಯಲ್ಲಿಟ್ಕೊಂಡು ತಿಂದಷ್ಟು ಸುಲಭ. ಅದನ್ನ ಕಲೀಲಿಕ್ಕೆ, ಆಡ್ಲಿಕ್ಕೆ, ಮತ್ತೆ ಅಷ್ಟು ಸವಿ ಕೂಡ ಕನ್ನಡ ಭಾಷೆ. ಹಾಗೇನೆ ಕಳಿದ ಸಿಗುರಿನ ಕಬ್ಬಿನಂದದಿ ಅಂತ ಹೇಳ್ತಾರೆ. ಸಿಗುರು ಅಂದ್ರೆ ಕೈಗೆ ಚುಚ್ಕೊಳ್ಳುವಂತ ಒಂಥರ ಚಕ್ಕೆ, ಮರದ ಚಕ್ಕೆ, ಆ ಥರದ್ದು. ಈ ಕಬ್ಬಿನ ಸಿಪ್ಪೆ ನಾವು ನೋಡಿರ್ತೀವಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ ಅದು. ಅದನ್ನ ಸಿಗಿದು ತಿನ್ಬೇಕು ಅಂದ್ರೆ ತುಂಬಾ ಕಷ್ಟ, ಸಿಪ್ಪೆ ಇರುವಂತಹ ಕಬ್ಬನ್ನ. ಹಾಗಾಗಿ ಕಳಿದ ಸಿಗುರಿನ ಕಬ್ಬು ಅಂದ್ರೆ ಆ ಕಬ್ಬಿನ ಸಿಪ್ಪೆಯನ್ನ ತೆಗೆದು ಯಾರಾದ್ರೂ ನಮ್ಮ ಕಬ್ಬನ್ನ ನಮ್ಮ ಬಾಯಲ್ಲಿ ಇಟ್ರೆ ತಿನ್ಲಿಕ್ಕೆ ಬಹಳ ಸುಲಭ, ಬಹಳ ರಸಭರಿತ, ಬಹಳ ಸವಿಯದು. ಕನ್ನಡ ಕೂಡ ಹಾಗೇನೆ. ಸಿಪ್ಪೆಯನ್ನ ತೆಗೆದ ಕಬ್ಬಿನ ತರ, ಅಷ್ಟು ಸುಲಭ, ಅಷ್ಟು ರಸಭರಿತವಾದಂತಹ ಭಾಷೆ, ಅಷ್ಟು ಸವಿಯಾದಂತಹ ಭಾಷೆ, ಕಲೀಲಿಕ್ಕೆ, ಆಡ್ಲಿಕ್ಕೆ ಅಷ್ಟು ಸುಲಭವಾಗಿರುವಂತಹ ಭಾಷೆ. ಮತ್ತೆ ಹೇಳ್ತಾನೆ, ಅಳಿದ ಉಷ್ಣದ ಹಾಲಿನಂದದಿ. ಹಾಲನ್ನ ಕಾಯಿಸ್ಬಿಟ್ಟು ಆಮೇಲೆ ಅದು ಒಂದು ಹದವಾದ ಬಿಸಿಗೆ ಬಂದಾಗ, ತನ್ನ ಉಷ್ಣವನ್ನ, ಬಿಸಿ ಬಿಸಿಯಾಗಿರುವಂತಹ ಅಷ್ಟು ಉಷ್ಣ ಶಾಖವನ್ನ ಕಳೆದುಕೊಂಡು ಒಂದು ಹದವಾದ ಬಿಸಿಯಲ್ಲಿ ಇರ್ಬೇಕಾದ್ರೆ ಅದನ್ನ ಕುಡಿಲಿಕ್ಕೆ ಎಷ್ಟು ಹಿತ ಆಗತ್ತೆ ಅಲ್ವಾ? ನಿಮ್ಗೂ ಅಮ್ಮ ಕೊಡ್ತಿರ್ತಾರೆ ಮನೆಯಲ್ಲಿ ಹದವಾದ ಬಿಸಿಯಲ್ಲಿರುವಂತಹ ಒಂದು ಹಾಲನ್ನ. ಅದು ಕುಡಿಲಿಕ್ಕೆ ಎಷ್ಟು ಹಿತ, ಎಷ್ಟು ಸುಲಭ, ದೇಹಕ್ಕೆ ಎಷ್ಟು ಒಳ್ಳೆಯದು. ಹಾಗೆ ಕನ್ನಡ ಭಾಷೆ ಕೂಡ ಹದವಾದ ಬಿಸಿ ಇರುವಂತಹ ಹಾಲಿನ ತರ, ಕುಡಿಲಿಕ್ಕೆ ಬಹಳ ಸುಲಭ ಹಾಲು, ಹಾಗೇನೆ ಕಲೀಲಿಕ್ಕೆ ಬಹಳ ಸುಲಭ, ಬಹಳ ಹಿತವಾಗಿರುವಂಥದ್ದು ಕನ್ನಡ ಅಂತಹ ಭಾಷೆ. ಹಾಗೆ ಈ ತರ ಸುಲಿದ ಬಾಳೆಯ ಹಣ್ಣಿನ ತರಹ, ಸಿಪ್ಪೆ ತೆಗೆದಿದ್ದಂತಹ ಕಬ್ಬಿನ ತರಹ, ಹದವಾದ ಬಿಸಿ ಇರುವಂತಹ ಹಾಲಿನ ತರಹ ಇರುವಂತಹ ಲಲಿತವಹ ಕನ್ನಡ, ಲಲಿತವಾಗಿರುವಂತಹ ಕನ್ನಡ, ಸರಳವಾಗಿರುವಂತಹ, ಸುಂದರವಾಗಿರುವಂತಹ ಕನ್ನಡ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ. ಇಂತಹ ಸುಲಭವಾಗಿರುವಂತಹ ಕನ್ನಡ ನುಡಿಯನ್ನ ಕಲಿತು ಅದರಲ್ಲಿ ಓದಿ ಬರೆದು ಅಥವಾ ತಿಳಿದುಕೊಂಡು ಅದನ್ನ ಕಲ್ತ್ರೇನೆ ನಿನಗೆ ಮೋಕ್ಷ ಸಿಗತ್ತೆ, ಅದಕ್ಕಾಗಿ ನೀನ್ ಸಂಸ್ಕೃತವನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಂತ ಇಲ್ಲಿ ಕವಿ ಮಹಾಲಿಂಗರಂಗ ಹೇಳ್ತಾನೆ. ಆ ಕಾಲದಲ್ಲಿ ಕವಿಗಳು ಸಂಸ್ಕೃತವನ್ನ ಕಲಿಬೇಕು, ಅದರಿಂದನೇ ಉದ್ಧಾರ ಅಂತ ಹೋಗ್ತಾ ಇದ್ರು. ಅಥವಾ ನಮ್ಮ ಶ್ಲೋಕಗಳು ಇನ್ನೊಂದು ಎಲ್ಲವೂ ಸಂಸ್ಕೃತದಲ್ಲಿದೆ ಅಂತ ಇದೆ. ಹಾಗೇನಿಲ್ಲ. ಅದನ್ನು ನಾವು ಕನ್ನಡದಲ್ಲಿಯೇ ದೇವರ ನಾಮವನ್ನು ಕೂಡ ಜಪಿಸಬಹುದು, ಕನ್ನಡದಲ್ಲಿಯೇ ಕವಿತೆಯನ್ನ ಬರಿಬಹುದು. ಕನ್ನಡವನ್ನ ಕಲ್ತ್ರೆ ಅದರಿಂದ ಆಡಿದ್ರು ಕೂಡ ಅದರಿಂದನೂ ನಾವು ಮೋಕ್ಷವನ್ನ ಪಡಿಬಹುದು. ಅಷ್ಟು ಸಮೃದ್ಧವಾದ, ಸುಲಭವಾದ ಭಾಷೆ ಕನ್ನಡ ಅನ್ನೋದನ್ನ ಮಹಾಲಿಂಗರಂಗ ಹೇಳ್ತಾನೆ. ಮುಂದಕ್ಕೆ 20ನೇ ಶತಮಾನದಲ್ಲಿ ಕುವೆಂಪು ಅವರು ಕೂಡ ಹೇಳ್ತಾರೆ, ಕನ್ನಡದಲ್ಲಿಯೇ ಭಿನ್ನಹಗೈದೊಡೆ ಹರಿ ವರಗಳ ಮಳೆ ಸುರಿಸುವನು, ಹರ ಮುರಿಯದೆ ತಾಪೊರೆಯುವನು ಅಂತ ಹೇಳ್ಬಿಟ್ಟು. ಕನ್ನಡವೇ ಅಷ್ಟು ಶ್ರೇಷ್ಠ ಆಗಿದೆ, ಅದಕ್ಕಾಗಿ ನೀವು ಬೇರೆ ಭಾಷೆನೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಸರಳ, ಸುಂದರ, ಲಲಿತವಾಗಿರುವಂತಹ ಕನ್ನಡವನ್ನೇ ಕಲಿತು ಅದರಲ್ಲೇ ಮಾತಾಡಿ, ಅದರಲ್ಲೇ ಪ್ರಾರ್ಥನೆ ಮಾಡಿ, ಅದೇ ನಿಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ಕೊಡುತ್ತೆ, ಮೋಕ್ಷವನ್ನ ಕೊಡುತ್ತೆ ಅನ್ನೋದನ್ನ ಎಲ್ಲ ಕವಿಗಳು ಕೂಡ ಹೇಳ್ತಾರೆ. ಇಲ್ಲಿ ಮಹಾಲಿಂಗರಂಗ ಕೂಡ ಹೇಳಿದ್ದಾನೆ. ಮುಂದೆ 5ನೇ ಪದ್ಯ ಆಂಡಯ್ಯ ಕವಿ ಬರೆದಿರೋದು. ಇವನು ಅಚ್ಚ ಕನ್ನಡದಲ್ಲಿ ಕಾವ್ಯವನ್ನ ಬರಿತಾ ಇದ್ದಂತಹ ಕವಿ. ಇವನು ಕನ್ನಡ ನಾಡಿನ ಸಸ್ಯ ಸಮೃದ್ಧಿಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಅವನು ಹೇಳ್ತಾನೆ, ಮಲ್ಲಿಗೆ ಅಲ್ಲದೆ, ಸಂಪಗೆ ಅಲ್ಲದೆ, ದಾಳಿಂಬಮಲ್ಲದೆ, ಒಪ್ಪುವ ಚೆಂದೆಂಗು ಅಲ್ಲದೆ, ಮಾವು ಅಲ್ಲದೆ, ಕಂಗು ಅಲ್ಲದೆ, ಗಿಡಮರಗಳೆಂಬುವು ಇಲ್ಲ ಆ ನಾಡೋಳ್ ಅಂತ ಹೇಳ್ತಾನೆ. ಎಂತೆಂತಹ ಮರಗಳು ಬೆಳೀತಾ ಇದ್ವು ಈ ನಾಡಿನಲ್ಲಿ ಅಂತ ಅವನು ಹೇಳ್ತಾನೆ. ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ಚೆಂದೆಂಗು ಅಂದ್ರೆ ಕೆಂಪಾದ ತೆಂಗು, ಒಂದು ತೆಂಗಿನ ಒಂದು ತಳಿ, ಕನ್ನಡ ನಾಡಿನಲ್ಲಿ ಸಮೃದ್ಧವಾಗಿ ಬೆಳೀತಾ ಇದ್ದಂತಹ ಒಂದು ತೆಂಗಿನ ತಳಿಯದು ಚೆಂದೆಂಗು. ಮಾವು, ಅಡಿಕೆ ಅಲ್ಲದೆ ಈ ನಾಡಿನಲ್ಲಿ ಬೇರೆ ಗಿಡ ಮರಗಳೇ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಇವೆಲ್ಲ ಒಂದು ಉತ್ತಮ ಜಾತಿಯಂತ ಮರಗಳು ಇವುಗಳೆಲ್ಲ.
ಸಂಪಿಗೆ, ದಾಳಿಂಬೆ, ತೆಂಗು, ಕಂಗು ಎಲ್ಲ ಬೆಳಿಬೇಕು ಅಂದ್ರೆ ನಾಡಿನ ಮಣ್ಣಿನ ಫಲವತ್ತತೆ ಅಷ್ಟು ಚೆನ್ನಾಗಿರ್ಬೇಕು. ಈ ಮರಗಳು ಬೆಳೀತಾ ಇದೆ, ಇದು ಬಿಟ್ಟು ಬೇರೆ ಯಾವ್ದು ಸಾಮಾನ್ಯ ಮರಗಳು ಈ ನಾಡಲ್ಲಿ ಬೆಳೆಯೋದೇ ಇಲ್ಲ. ಇಂಥ ಮರಗಳೇ ಬೆಳೀತಾ ಇರುವುದು ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾನೆ. ಹಾಗಾಗಿ ನಾಡಿನ ಮಣ್ಣು ಎಷ್ಟು ಫಲವತ್ತಾಗಿತ್ತು, ಸಸ್ಯ ಸಂಪತ್ತು ಎಷ್ಟು ಸಮೃದ್ಧ ಆಗಿತ್ತು ಅನ್ನೋದನ್ನ ಈ ಪದ್ಯದಲ್ಲಿ ನಾವು ಕಾಣ್ಬೋದು. ಇವತ್ತಿಗೂ ಕೂಡ ಕನ್ನಡ ನಾಡಿನ ಸಸ್ಯ ಸಮೃದ್ಧಿ ಇಷ್ಟೇ ಇದೆ. ಮಣ್ಣು ಕೂಡ ಅಷ್ಟು ಫಲವತ್ತಾಗಿದೆ. ನಮ್ಮ ಪಶ್ಚಿಮ ಘಟ್ಟಗಳಿರ್ಬಹುದು, ಸಹ್ಯಾದ್ರಿಯ ಶ್ರೇಣಿಗಳಿರ್ಬಹುದು, ಅಲ್ಲಿ ಇರುವಂತಹ ಸಸ್ಯ ಸಂಪತ್ತು ಬಹಳ ಅಪೂರ್ವವಾದದ್ದು. ಅದನ್ನ ಇಲ್ಲಿ ಆಂಡಯ್ಯ ಕೂಡ ಹೇಳಿದ್ದಾನೆ. ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ಕೆಂದೆಂಗು, ಮಾವು, ಅಡಿಕೆ ಅಲ್ಲದೆ ಬೇರೆ ಮರಗಳೇ ಇಲ್ಲಿ ಇಲ್ಲ. ಅಷ್ಟು ಸಮೃದ್ಧವಾದಂತಹ ಸಸ್ಯ ಸಂಪತ್ತು ಈ ನಾಡಿನದ್ದು ಅನ್ನೋದನ್ನ ಇಲ್ಲಿ ಆಂಡಯ್ಯ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಇದಿಷ್ಟು ಕನ್ನಡ ನಾಡು ನುಡಿ ಅನ್ನುವಂತಹ ಪದ್ಯ ಭಾಗದಲ್ಲಿ ನಿಮಗೆ ಇದ್ದಂತಹ ಪದ್ಯಗಳು. ಇನ್ನೂ ಬಹಳಷ್ಟು ಕನ್ನಡ ನಾಡಿನ ವರ್ಣನೆಯನ್ನ ಈ ಕವಿಗಳು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ. ನಿಮಗೆ ಇಷ್ಟ ಇದ್ದಲ್ಲಿ ನೀವು ಓದ್ಕೊಳ್ಬಹುದು ಅದನ್ನ, ಅಥವಾ ಮುಂದಿನ ತರಗತಿಗಳಲ್ಲಿ ಕೂಡ ನೀವು ಇದನ್ನ ಹೆಚ್ಚಾಗಿ ಕಲಿಬಹುದು. ಧನ್ಯವಾದಗಳು.